ಅಂಡರ್ 19 ವಿಶ್ವಕಪ್ ಫೈನಲ್ನಲ್ಲಿ ವೈಭವ್ ಸೂರ್ಯವಂಶಿ ಅಬ್ಬರಿಸಿದ್ದಾರೆ. ಇಂಗ್ಲೆಂಡ್ ಬೌಲರ್ಗಳನ್ನು ಚೆಂಡಾಡಿ ಹೇಗೆ ಬೇಕು ಹಾಗೆ ಮನಸ್ಸೈಚ್ಛೆ ದಾಂಡಿರುವಂಥದ್ದು ಸೂರ್ಯವಂಶಿ. ಅಂಡರ್ 19ನಲ್ಲಿ ಚೊಚ್ಚಲ ಶತಕವನ್ನು ಸಿಡಿಸಿದ್ದಾರೆ. ಶತಕವನ್ನು ಸಿಡಿಸಿ ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ. ಭಾರತದ ಪರ ವಿಶೇಷ ದಾಖಲೆ ಇದು. 80 ಎಸೆತಗಳಲ್ಲಿ 15 ಬೌಂಡ್ರಿ, 15 ಸಿಕ್ಸರ್ ಸಿಡಿಸಿ 175 ರನ್. ಆಂಗ್ಲರ ವಿರುದ್ಧ ಸ್ಫೋಟಕ ಶತಕವನ್ನು ಸಿಡಿಸಿದ್ದಾರೆ. ಇನ್ನು ನಡೀತಾ ಇದೆ, ಇನ್ನು ಪಂದ್ಯ ಮುಗ್ದಿಲ್ಲ. ಸೊ ಇದು ಫೈನಲ್ ಇವತ್ತಿನ ಮ್ಯಾಚು. ಅಂಡರ್ 19 ಇಂಗ್ಲೆಂಡ್ ಹಾಗೂ ಭಾರತದ ನಡುವೆ ನಡೀತಾ ಇರುವಂತಹ ಫೈನಲ್ ಪಂದ್ಯ ಇವತ್ತು. ಈ ಫೈನಲ್ ಪಂದ್ಯದಲ್ಲಿ ಇಂಡಿಯಾ ಟಾಸ್ ಗೆದ್ದು ಬ್ಯಾಟಿಂಗ್ ತೆಗೆದುಕೊಳ್ಳುತ್ತೆ. ಇಂಡಿಯಾ ಕಡೆಯಿಂದ ಅದ್ಭುತ ಪ್ರದರ್ಶನ ಅಂತೂ ಆಗಿದೆ. ವೈಭವ್ ಸೂರ್ಯವಂಶಿ ಕಡೆಯಿಂದ 80 ಬಾಲ್ಗೆ 175 ರನ್, 218ರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿದ್ದಾರೆ. ಆಯುಷ್ ಮಾತ್ರೆ ಅವರ ಕಡೆಯಿಂದಲೂ ಕೂಡ ಉತ್ತಮ ಪ್ರದರ್ಶನ ಆಯಿತು. ಅವರು ಕೂಡ ಹಾಫ್ ಸೆಂಚುರಿ ಸಿಡಿಸಿದ್ದಾರೆ. ಈಗ 37 ಓವರ್ ಆಗಿದೆ, 309 ರನ್ ಆಗಿದೆ. ಇನ್ನು ಒಂದು 13 ಓವರ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಆಲ್ 350ರ ಮೇಲೆ ಅಂತೂ ದಾಟತ್ತೆ. ಆದರೆ ವೈಭವ್ ಸೂರ್ಯವಂಶಿ ಅಂತ ಬಂದಾಗ ಪ್ರತಿ ಪಂದ್ಯದಲ್ಲೂ ಕೂಡ ಈ ರೀತಿಯ ಅಬ್ಬರದ ಬ್ಯಾಟಿಂಗ್ ಈ ಹುಡುಗನ ಕಡೆಯಿಂದ ನಡೀತಾನೆ ಇರುತ್ತೆ. ಕೇವಲ 14-15 ವರ್ಷದ ಸೂರ್ಯವಂಶಿ ವಿಶ್ವ ದಾಖಲೆ ನಡೀತಾ ಇರುವಂಥದ್ದು. 19 ವರ್ಷದೊಳಗಿನವರ ಏಕದಿನ ವಿಶ್ವಕಪ್ ಭಾರತ ಕ್ರಿಕೆಟ್ ತಂಡದ ತಾರೆ ವೈಭವ್ ಸೂರ್ಯವಂಶಿ ಸ್ಫೋಟಕ ಶತಕವನ್ನು ಸಿಡಿಸಿ ಮಿಂಚಿದ್ದಾರೆ. ಇಂಗ್ಲೆಂಡ್ ಬೌಲರ್ಗಳ ಮೇಲೆ ಸವಾರಿ ಮಾಡಿರುವಂಥವರು ಅಂಡರ್ 19 ವಿಶ್ವಕಪ್ ಇತಿಹಾಸದಲ್ಲಿ 2ನೇ ಅತಿ ವೇಗದ ಶತಕ ಇದು. ಈ ರೀತಿ ದಾಖಲೆ ಬರೆದಿದ್ದಾರೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಲು ನಿರ್ಧಾರವನ್ನು ಮಾಡುತ್ತೆ ಭಾರತ ತಂಡದ ನಾಯಕನ ನಿರ್ಧಾರವನ್ನು ಸಮರ್ಥಿಸಿಕೊಂಡಿರುವಂಥ ವೈಭವ್ ಆರಂಭದಲ್ಲಿ ನಿಧಾನಗತಿಯ ಬ್ಯಾಟಿಂಗನ್ನು ಆರಂಭ ಮಾಡ್ತಾರೆ. ತದನಂತರ ಅಂತಿಮವಾಗಿ ಕೇವಲ 55 ಎಸೆತಗಳಲ್ಲಿ ಶತಕವನ್ನು ಸಿಡಿಸ್ತಾರೆ. ಆ ಮೂಲಕ 19 ವರ್ಷದೊಳಗಿನವರ ವಿಶ್ವಕಪ್ನಲ್ಲಿ ಅತಿ ವೇಗದ ಶತಕ ಸಿಡಿಸಿದ 2ನೇ ಬ್ಯಾಟರ್ ಎಂಬ ದಾಖಲೆಯನ್ನು ತಮ್ಮ ಹೆಸರಿಗೆ ದಾಖಲಿಸಿಕೊಂಡರು. ಅಂತಿಮವಾಗಿ ಅವರು 80 ಎಸೆತಗಳಲ್ಲಿ 15 ಬೌಂಡ್ರಿ, 15 ಸಿಕ್ಸರ್, 175 ರನ್ ಸಿಡಿಸಿ ಔಟ್ ಆಗಿದ್ದಾರೆ. ಸೊ ಇದು ಒಂದು ಭಾರತಕ್ಕೆ ಭದ್ರ ಬುನಾದಿ. 350ರ ಮೇಲೆ ಟಾರ್ಗೆಟ್ ಕೊಡುವಂಥ ಸಾಧ್ಯತೆ ಇರುತ್ತೆ. ಇದನ್ನು ಇಂಗ್ಲೆಂಡ್ ಚೇಂಜ್ ಮಾಡ್ತಾರಾ ಅನ್ನುವಂಥದ್ದು. ಅಂಡರ್ 19 ವಿಶ್ವಕಪ್ನಲ್ಲಿ ಯಾವಾಗಲೂ ಕೂಡ ಭಾರತ ಕಡೆಯಿಂದ ಈ ರೀತಿ ಪ್ರದರ್ಶನ ಇರುತ್ತೆ. ಆದರೆ ಒಬ್ಬ 14-15 ವರ್ಷದ ಸೂರ್ಯವಂಶಿ ಆತನ ಕಡೆಯಿಂದ ಈ ರೀತಿಯಾಗಿ 175 ರನ್ ಕೇವಲ 80 ಎಸೆತಗಳಲ್ಲಿ, ಅಂದರೆ 200ಕ್ಕಿಂತ ಮೇಲೆ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿರುವಂಥದ್ದು. ಸೊ ಡಬಲ್ ಸೆಂಚುರಿ ಆಗುವಂಥ ಸಾಧ್ಯತೆ ಇತ್ತು. ಔಟ್ ಆಗಿದ್ದಾರೆ. ಸೊ ಇನ್ನು 13 ಓವರ್ ಇದೆ, ಕಾದು ನೋಡೋಣ ಏನಾಗುತ್ತೆ ಅಂಥೇಳಿ.